ಹೊಡಿಯಂಗ್ ಬಂದ ನಾನು ನನ್ನ ತಮ್ಮ ಹಿಡ್ಕೋಬಿಡಿ ಜಾಸ್ತಿ ಬ್ಯಾಗ್ ತಗೊಂಡ್ ಬಂದ ಮಣಿಕಂಡ್ಬೇಕು ಮಣಿಕಂಡ್ಬೇಕ ಮತ್ತೆ ಅಮ್ಮ ಪೊಲೀಸ್ ಸ್ಟೇಷನ್ ಬಿಡಿ ಸರ್ ಈಗ ನಿನ್ನೆ ಬೆಳಗ್ಗೆ ಗಲಾಟೆ ಆಯ್ತು ಏನಾಯ್ತು ನಿನ್ನೆ ಬೆಳಗ್ಗೆ ಗಲಾಟೆ ಒಂದ್ ನಿಮಿಷ ಮಾತಾಡಿ ಕಂಪ್ಲೀಟ್ ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಟ್ಟು ನಡೆಸಿ ಅವ್ರನ್ನ ಸಜೆ ಮಾಡಿಸ್ತೀವಿ ಸರ್. ಯಾರ ಕಡೆ ಸಪೋರ್ಟ್ ಇರ್ಲಿ ಇದ್ದೇ ಹೋಗ್ಲಿ ಇದು ನಡೆದಿದೆ, ನೀವೇ ನೋಡಿದ್ದೀರಾ, ಎಲ್ಲರ ಕಣ್ ಮುಂದೆ ನಡೆದಿದೆ ಇದು ಮೂಲ ಕಾರಣ. ಈ ಕೊಲೆಗೆ ಮೂಲ ಕಾರಣ ಏನಿರ್ಬೋದು ಏನು ಅಂತ ನಿಮ್ಮ ಒಬ್ಳು ಅದೇ ಆಫೀಸ್ ವರದಕ್ಷಿಣೆಗೋಸ್ಕರ ಮನೆ ಕಟ್ಟಬೇಕಾದ್ರೆ ದುಡ್ಡು ಕೊಟ್ವಿ, ಒಡವೆ ಕೇಳಿದ್ರು, 500 ಗ್ರಾಮ್ ಒಡವೆ ಕೊಟ್ಟಿದ್ದೀವಿ, 10 ಲಕ್ಷ ದುಡ್ಡು ಕೊಟ್ಟಿದ್ದೀವಿ, ಇನ್ನೇನ್ ಕೊಡ್ಬೇಕು? ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ, ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ. ಪ್ರತಿಭಟನೆ ಮಾಡ್ತಿಲ್ಲ ನಾವು. ಬೆಳಿಗ್ಗೆ ಹೋಗಿ ಅಡಿಷನಲ್ ಮಾತಾಡ್ಬೋದು, SP ಅವ್ರು ಇರ್ಲಿಲ್ಲ, ಯಾವ್ದೋ ಕಾನ್ಫರೆನ್ಸ್ ಅಂತ ಅಡಿಷನಲ್ SP ಹತ್ರ ಮಾತಾಡ್ಬೋದು. ನಾಳೆ ನಿಮ್ಗೆ SP ಅವ್ರ ಹತ್ರ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಡಿಷನಲ್ SP ಅವ್ರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಮಾಡಬೇಡಿ, ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಕಾಯ್ತೀವಿ. 2 ದಿವಸ ನಾವು ವೇಟ್ ಮಾಡ್ತೀವಿ. ಪೊಲೀಸರು ಕೂಡ ಪ್ರೊಆಕ್ಟಿವ್ ಆಗಿ ಮಾಡಿದ್ದಾರೆ. ಪಾಪ ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಮ್ಮ ಜೊತೆ ಇದ್ದು ಎಲ್ಲಾ ಕೆಲಸವನ್ನು ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕೊಡ್ತಾರೆ. ನಮ್ಗೂ ಕೂಡ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಅವ್ನು ಎಸ್ಕೇಪ್ ಆಗೋ ತರ ಏನೂ ಇಲ್ಲ. ಆದ್ರೆ ಅವ್ರ ಅಪ್ಪ ಅಮ್ಮನೂ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ. ನನ್ನ ಹೆಸರು ಮೇಡಮ್ ನಾನು ಅವ್ರ ಅಪ್ಪ ಅಮ್ಮ ಮತ್ತೆ ಅವಳು ನಾಜಿ ಮೇಲೆ ಆಕ್ಸಿಡೆಂಟ್ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ನನ್ನ ಮಗಿಗೆ ಜಾರಿ ಮಾಡ್ಬೇಕು, ಜಾರಿ ಮಾಡಿ ನನ್ನ ಮಗಿಗೆ ಅವ್ನ ಕೆಲಸ ಜಾರಿ ಮಾಡಿ ಅವ್ನ ಕೆಲಸ ತೆಗೆದಾಕ್ಬಿಟ್ಟು 7 ವರ್ಷದಿಂದ ತಗೋ ಅಂತ ಬಿಟ್ಟು ಆಸ್ತಿ ತಗೋ ಅಂತ ಬಿಟ್ಟು ಆಗ್ತದೆ. ಅವಳು ನನ್ನ ತಮ್ಮನ ಮದ್ವೆ ಆಗಿಲ್ಲ, ಆಮೇಲೆ ನನಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಈಗ ಒಂದು 6 ತಿಂಗಳು 3 ತಿಂಗಳಿಂದ ಇಲ್ಲೆಲ್ಲಾ ಓಡ್ಬಿಟ್ಟು ನನ್ನ ತಂಗಿ ಎದ್ಕೊಂಡು ನನ್ನ ಒಂದ್ ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ ಮತ್ತೆ ನೋಡ್ಕೊತೀನಿ. ನೋಡಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಡು, ಎಲ್ಲಾನು ಕೊಡ್ತೀವಿ ಆಯ್ತಾ. ಆದ್ರೆ ಮಕ್ಳು ಹೆಸರು ಮಾಡ್ತೀವಿ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಸರ್. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರಿಗೆ ಅವ್ಳ ಇಷ್ಟ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವಳನ್ನ ಬಿಟ್ಟಿಲ್ಲ. 2 ದಿನ ತುಂಬಾ ಅದಕ್ಕೆ ಅವಳು ಸರಿಯಾಗಲೇ ಸ್ಟೇಷನ್ ಹೋಗಿದ್ದಾಳೆ. MP ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದಾಗ ಹಿಂಗ್ ಕೊಟ್ಬಿಡ್ತಾಳೆ ಅಂತ ಅಲ್ಲೇ SP ಆಫೀಸಲ್ಲಿ ಹಿಂದಿನ ದಿನ ಭಾನುವಾರ ಮನೆಗೆ ಬಂದು ಹೊಡೆದಿದ್ದಾನೆ ಸರ್. ಹೊಡೆದಿದ್ದಾನೆ ಮಕ್ಕಳಿಗೆ ಇವ್ರಿಗೆಲ್ಲ ಹೊಡೆದಿದ್ದಾನೆ. ಅವ್ರು ತಡೆಕಾಗ್ದಲೇನೆ ಬೆಳಿಗ್ಗೆನೆ ಎದ್ಬಿಟ್ಟು SP ಹತ್ರ ಹೋಗ್ತೀನಿ ಅಂತ ಹೋಗಿದ್ದೆ. ಫಸ್ಟ್ ಮಹಿಳಾ ಟ್ರೈನಿಂಗ್ ಹೋಗಿದ್ದಾಳಂತೆ. ಅವ್ರು ಪೊಲೀಸ್ ಇದ್ದದನ್ನ ನೀವು ಪೊಲೀಸ್ ಸರ್ವಿಸ್ ಅಲ್ಲಿ ಮತ್ತೆ ಅವಳು ಇಷ್ಟೆಲ್ಲ ಗೊತ್ತಾಗುತ್ತೆ, ಈ ತರ ದುಡ್ಡೋದೆಲ್ಲ ಗೊತ್ತಾಗುತ್ತೆ ಅಂತ. ಅವ್ರು ತಾಂಡ್ರಲ್ಲ ಈಗ ಮೋಹನ್ ಮೇಲೆ ಆಕ್ಷನ್ ತಗೊಳ್ಳಿ ಅಂದ್ರೆ ಅವಳು ಪೊಲೀಸ್ ಅವಳು ಪೊಲೀಸ್ ಸರ್ವಿಸ್ ಅಲ್ಲಿ ಇದ್ದಾಳಂತೆ. ಅದಕ್ಕೋಸ್ಕರ ಅಪ್ಪ ಅಮ್ಮನ್ನ ಕರೆದು ಎನ್ಕ್ವೈರಿ ಮಾಡ್ತೀವಿ ಅಂದ್ರೂ ಈ ಹಿಂದೆ ಹೋದಾಗೆಲ್ಲ ರಾಜಿ ಮಾಡಿ ಕಳ್ಸೋರು ಸರ್. ಪೊಲೀಸ್ ಆದ್ರಿಂದ ರಾಜಿ ಮಾಡಿ ಕಳ್ಸೋರು. ಮತ್ತೆ 3 ತಿಂಗಳು ಸುಮ್ನೆ ಇರೋರು, ಮತ್ತೆ ಸ್ಟಾರ್ಟ್ ಮಾಡೋರು. ನಾನು ದುಡ್ಡು ಬೇಕಿರ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡೋರು. ನಾವು ಮಕ್ಳು ಮುಖ ನೋಡ್ಕೊಂಡು ಎಲ್ಲ ಮಾಡಿ ಈಗ ಇವರು ಮೋಹನ್ ಆಗ್ತಿರ್ಲಿಲ್ಲ. ಮೋಹನ್ ಕುಮಾರ್ ಅಂತವ್ರೆ
ಈ ಮೋಹನ್ ಕುಮಾರಿ ಈ ವಿಷಯದಲ್ಲಿ ಗಲಾಟೆ ಏನಾರು ಆಗಿತ್ತ ಏನಾಗಿತ್ತು? ಆಗಿದೆ ಸಮಯ ಎಷ್ಟೋ ಸಲ ಆಗಿ ಆಗಿದೆ, ಹೋದ್ ಮತ್ತೆ ಸಲ ಈ ಹುಡುಗಿನ ನಾನೇ ಇದ್ ಮಾಡಾರೆ ಅವಳು ಅವನಲ್ಲಿ ಸೇರ್ಕೊಂಡು ಇಷ್ಟೆಲ್ಲ ನೋಡಿ KR ಪೊಲೀಸ್ ಸ್ಟೇಷನ್ಗೆ ಹಂಗೆ ಹೋಗಿದೆ. ಅವಾಗೆಲ್ಲ ಇದ್ ಮಾಡಿ ಎಲ್ಲಾನು ಬುದ್ಧಿ ಹೇಳ್ತಿ ಅಂತ ಹೇಳಿ ಕಳ್ಸ್ಬಿಟ್ರು. ಕೇಸ್ ಇದ್ ಮಾಡ್ಲಿಲ್ಲ. ಇವ್ರಿಬ್ರು ಜೊತೆ ಒಬ್ರಿಲ್ಲ ಸರ್. ಅವಳು ಇವ್ರನ್ನ ಪ್ರವೋಕ್ ಮಾಡೋಳು, ಅವಳಿಗೆ ತಗೊಂಡೋಗೆಲ್ಲ ದುಡ್ಡು ಕುಡಿಯೋದು ಮಾಡೋದು. ದುಡ್ಡು ಒಡವೆ ನಾನು ಕಳಿಸ್ಬೇಡ ಅಂದ್ಲು. ನಾನಿದ್ದೀನಿ ಕಣೆ, ಅವನೇನು ಮಾಡಲ್ಲ, ಹೋಗು, ಅವ್ನು ಏನು ಮಾಡಲ್ಲ, ಇಲ್ಲ ನನ್ ಸಾಯ್ತಾನೆ, ನನ್ ಕಳಿಸ್ಬೇಡ, ನೀವೆಲ್ಲ ಬರ್ತೀರ ಅಲ್ಲ ಅವಳೆ ಬ್ರಾಹ್ಮಣ ಬಟವಣಿಲ್ಲ ಅವಳೆ ಸೊಸೈಟಿ ಕಳ್ಸಿದ್ದೆ ಸರ್. ಇಲ್ಲೇನೆ ಕಳ್ಸಿದ್ದ ಬ್ಯಾಟಲ್ಲಿ ತಲೆ ಹೊಡಿಯಕ್ ಹೋಗಿದ್ದ. ನಮ್ಮ ಮಗ ಹೇಳ್ಕೊಂಡಿದ್ದಕ್ಕೆ ಬಂದು ಇಲ್ಲಿ ಬಿದ್ದಿತ್ತು. ಅದಕ್ಕೂ ಫೋಟೋ ಇಲ್ಲ ಇದೆ ನಮ್ಮ ರಾತ್ರಿ ಬಸ್ ಹತ್ತಿ ಬಂದಿದ್ದು ಬೆಂಗಳೂರಿಗೆ. ಸಮಾಧಾನ ಮಾಡಿದನು. ನನ್ನ ಹತ್ರ ಎಲ್ಲ ಪ್ರಾಮಿಸ್ ಮಾಡ್ದ, ಇನ್ಮೇಲೆ ಹೊಡಿಯಲ್ಲ, ಇನ್ಮೇಲೆ ನಾನು ನೋಡ್ಕೊತೀನಿ. ಇಲ್ಲ ಮದು ನಂಗೊಂದು ಚಾನ್ಸ್ ಕೊಡಿ ಅಂತ ಅಂದ. ಅದಕ್ಕೋಸ್ಕರ ಸಮಾಜ ಬೇಡ ಕಣೆ, ನೆಕ್ಸ್ಟ್ ಟೈಮ್ ನನ್ನ ಏನಾಗಿ ನೋಡ್ತೀರಾ ಕಂಡ್ರೆ ನಾನು ಕಳಿಸ್ಬೇಡಿ ಅಂತ ಅಂದ. ಮಕ್ಳಿದೆ, ಹೋಗು, ಅವ್ರ ಜೀವನ ಮಾಡ್ಬೇಕು ಅಂತ ನಾನ್ ಕಳಿಸ್ತೇನೆ ಸರ್. ನಾನೇ ಕಾರಣ ನನ್ನ ತಂಗಿ ಕಳ್ಸಿಲ್ಲ ಅಂದ್ರೆ ನನ್ನ ತಂಗಿ ಬದುಕೋತಿದ್ದೆ. ನನ್ನ ತಂಗಿ ಹೇಳೋಳು, ನನ್ನ ವಾಪಸ್ ಕಳಿಸ್ಬೇಡ, ಬೆಂಗಳೂರು ಯಾರಕ್ಕ ನನಗೆ ಹೋದ್ಲು ಅಲ್ಲಿ ಬಾ ವಾಪಸ್ ಕಳಿಸ್ಬೇಡ, ಒಡನ್ ಬಿಡಲ್ಲ, ಅವನು ಸಾಯ್ತಾನೆ. ಈಗ ಒಂದ್ 3 ತಿಂಗಳು ಇದು 1 ತಿಂಗಳಿಂದ ಅಷ್ಟೇನೆ. ಮತ್ತೇನೇ ವಿಷಯ ಆದಿದಂದ್ರೆ ಇನ್ನೊಂದ್ ಸಾಯಿಸಿದ್ರು ಪರವಾಗಿಲ್ಲ, ಅವಳನ್ ಬಿಡಲ್ಲ ಅಂತ ಅನ್ನೋದು. ಅಂದ್ರೆ ಏನು ಒಬ್ಬ ಪೊಲೀಸ್ ಆಗಿ ಏನಿದೆ, ಒಬ್ಬ SP ಆಫೀಸ್ಗೆ ಹೋಗಿ ಅವ್ನು ಕೊಲೆ ಮಾಡ್ತಾನೆ ಅಂತ ಗೊತ್ತಿದ್ದು ಅವ್ರು ಏನಾಗುತ್ತೆ ಮುಂದಕ್ಕೆ ಅಂತ ಅಂದ್ರೆ ಎಂತ ಇದು ಪೊಲೀಸರಾದ್ರೆ ಏನ್ ಬೇಕಾದ್ರೂ ಪ್ರಕರಣದಲ್ಲಿ ಕೇಸ್ ಮಾಡಿಲ್ವಾ? ನೆನ್ನೆ ಬರ್ಕೊಟ್ಟಿದ್ದೀನಿ ಸರ್, ಮಾಡಿದೀನಿ. SP ಅವರು ಕೂಡ ಹೇಳಿದ್ದಾರೆ. ನಾನು ನಂಬಿಕೆ ಇದೆ, ಅನ್ಕೊಂಡಿದ್ದೀನಿ ನಮಗೆ ಜಸ್ಟಿಸ್ ಸಿಗುತ್ತೆ. ಪ್ರತಿಭಟನೆ ಮಾಡ್ತಿದ್ದೀರಾ? ಇಲ್ಲ ಸರ್, SP ಹೇಳಿದ್ದಾರೆ ಇವಾಗ ಕರೆಕ್ಟ್ ಆಗಿ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತೀವಿ ಸರ್, 2 ದಿನ ನಾವು ಇದು ಮಾಡ್ತೀವಿ. ಅವರು ಎಲ್ಲಾ ಪ್ರೊಸೀಜರ್ ಪ್ರಕಾರನೇ ಮಾಡ್ಲಿ ಸರ್. ನಾನು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ, ಕಾನೂನು ಇದಕ್ಕೆ ಡಿಸ್ಟರ್ಬ್ ಮಾಡಲ್ಲ. ಆಗಿಲ್ಲ ಅಂತ ಅಂದ್ರೆ ನಾವು ಬಿಡಲ್ಲ ಸರ್. ನಿನ್ನೆ ರಾತ್ರಿ 9:00 ಮನೆಗೆ ಬಂದೆ. ಕೊಲೆಗಾರ ಬಂದಿದ ತಕ್ಷಣ ಅಮ್ಮನ್ ಸ್ಕೂಟಿ ಗುದ್ದಿಸ್ದ ಬೇಕಂತ ಬಂದ್ಬಿಟ್ಟು ಜೋರ ಎಲ್ಲ ತೊಡ್ದ. ಹೆಲ್ಮೆಟ್ ತಗೊಂಡು ಮೇಲೆ ಬಂದ. ಹೊಡಿಯಂಗ್ ಬಂದ. ನಾನು ನನ್ನ ತಮ್ಮ ಹಿಡ್ಕೋಬಿಡಿ